ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ
ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ ಕೆಲಸವೇ ಆಗಿದೆ. ಹಾಗಿದ್ರೆ ಏನ್ ಮಾಡಬೇಕು? ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಡಿಎನ್ಎ ಟೆಸ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ನಿರ್ಧಾರ ಮಾಡಿರುವ ಹಿನ್ನೆಲೆ ಶವದ ದವಡೆ, ಕಾಲಿನ ಮಂಡಿ, ಭುಜದ ಜಾಯಿಂಟ್ ಪರೀಕ್ಷೆ ಮಾಡ್ತಾರೆ. ಮೃತರ ಕುಟುಂಬಸ್ಥರ ಬ್ಲಡ್ ಸ್ಯಾಂಪಲ್ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೃತದೇಹಗಳು ಸೂಕ್ತ ಕಾರಣ, ರಕ್ತ ಇರದ ಹಿನ್ನೆಲೆ ಮೂಳೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಡಿಎನ್ಎ ಟೆಸ್ಟ್ ನಡೆಯೋದಕ್ಕೆ 4 ದಿನಗಳ ಸಮಯ ಬೇಕು. ಹೀಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ಬಹುತೇಕ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಪಿ ಅವರು ಇವತ್ತೇ ಮೃತದೇಹಗಳ ಗುರುತು ಪತ್ತೆ ಹಚ್ತೀವಿ ಅಂತಾನೂ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಎನ್ಎ ಟೆಸ್ಟ್ ಮಾಡಬೇಕು ಅಂತಂದ್ರೆ 4 ದಿನ ಸಮಯ ಬೇಕು. ಹಿಂಗಾಗಿ ಇವತ್ತು ಶವ ಹಸ್ತಾಂತರ ಪ್ರಕ್ರಿಯೆ ನಡೆಯೋದಿಲ್ಲ ಅಂತಾನೂ